ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಯಾವ ಥರ ನಾವು ಟೋಕನ್ ಪಾಕೆಟ್ ಅಥವಾ ಬಿಟ್ಗೆಟ್ ವಾಲೆಟಲ್ಲಿ ಅನುಬೀಸ್ ಬ್ಲಾಕ್ ಚೈನ್ನ ಬಳಸ್ತಾ ಇದ್ವಿ. ಅದಕ್ಕೆ ಬೇಕಾದಂಥ ಅನುಬೀಸ್ ಡೈ, ಗ್ಯಾಸ್ ಫೀಸ್ಗೆ ಸಂಬಂಧಪಟ್ಟ ಅನುಬೀಸ್ ಡೈನ ಯಾವ ಥರ ಖರೀದಿ ಮಾಡಬೇಕು ಅಂತ ಹೇಳ್ತೀನಿ. ಮತ್ತು ಯಾವಾಗಲೂ ನಿಮ್ಮಲ್ಲಿರ್ತಕ್ಕಂಥ ಯಾವಾಗಲೇ ಟ್ರಾನ್ಸಾಕ್ಷನ್ ಮಾಡುವಾಗಲೂ ಕೂಡ ಅನುಬೀಸ್ ಡೈ ಒಂದು ಸ್ವಲ್ಪನಾದರೂ ಬಿಟ್ಟು ಸ್ವ್ಯಾಪ್ ಮಾಡಬೇಕಾಗುತ್ತೆ. ನೆನಪಲ್ಲಿಡಿ. ಒಂದೊಂದು ಸಲ ಏನು ಮಾಡ್ತೀರಾ, ಇದನ್ನು ನಿಮ್ಮ ಹತ್ರ ಇರ್ತಕ್ಕಂಥ ಅನುಬೀಸ್ನ ಸೇಲ್ ಮಾಡುವಾಗ ಕಂಪ್ಲೀಟ್ಲಿ ಸ್ವ್ಯಾಪ್ ಮಾಡಿಬಿಡ್ತೀರ. ಅಂದರೆ ಮಿನಿಮಮ್ ಬ್ಯಾಲೆನ್ಸ್ನ ಬಿಡದೆ ಹಾಗೆ. ಅನುಬೀಸ್ ಡೈನ ಸ್ವಲ್ಪ ಬ್ಯಾಲೆನ್ಸ್ ಯಾವಾಗಲೂ ಕೂಡ ಬಿಟ್ಟು ವ್ಯವಹಾರ ಮಾಡಿ. ಈಗ ಅನುಬೀಸ್ ಡೈನ ಯಾವ ಥರ ನಾವು ಗ್ಯಾಸ್ ಫೀಸಿಗೆ ಖರೀದಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹತ್ರ ಇರ್ತಕ್ಕಂಥ ಎಲ್ಲರೂ ಆಲ್ರೆಡಿ ನಾನು ಹೇಳಿದ್ದೆ, ಒಂದೊಂದು LGNSನ ಹಾಗೆ ಬಿಡಿ ಅಂತ. ಓಕೆ, ನಿಮ್ಮ ಹತ್ರ ಇರ್ತಕ್ಕಂಥ LGNSಯಿಂದ ಅದನ್ನು ಡೈ ಕನ್ವರ್ಟ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನಾನು ಎಲ್ಲರ ಹತ್ರ ಆಲ್ರೆಡಿ ಒಂದೊಂದು LGNSನ ಬಿಡೋಕ್ಕೆ ಹೇಳಿದ್ದೆ. ಆ LGNSನ ಏನು ಮಾಡಿ, ಅನ್ಸ್ಟೇಕ್ ಮಾಡಿ ಅಥವಾ ನಿಮ್ಮ ಹತ್ರ ಡೈರೆಕ್ಟ್ಲಿ ಪಾಲಿಗಾನ್ ಡೈ ಇದೆ ಅಂತಂದರೂ ಆ ಪಾಲಿಗಾನ್ ಡೈಯಿಂದ ಏನು ಮಾಡ್ಬೋದು, ಅನುಬೀಸ್ ಡೈನ ಖರೀದಿ ಮಾಡ್ಬೋದು. ಈಗ ನಂದು ಒಂದು LGNS ಅನ್ಸ್ಟೇಕ್ ಆಯಿತು. ಪಾಲಿಗಾನ್ ಇರ್ತಕ್ಕಂಥ LGNS ಅನ್ಸ್ಟೇಕ್ ಮಾಡಿದ್ದೀನಿ. ಈಗ ಟ್ರೇಡ್ LGNS, ಆ LGNSನ ನನ್ನ ಹತ್ರ ಇರ್ತಕ್ಕಂಥ ಪಾಲಿಗಾನ್ನ LGNSನ ನಾನು ಮಾಡಿಬಿಡ್ತಾ ಇದ್ದೀನಿ. ಪಾಲಿಗಾನ್ನ ಡೈಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಈಗ ಇದೇನಾಯಿತು, ಪಾಲಿಗಾನ್ನ ಡೈಗೆ ಕನ್ವರ್ಟ್ ಆಯಿತು. ನನ್ನ ಅನುಬೀಸ್ ಬ್ಲಾಕ್ ಚೈನ್ನ ವ್ಯವಹಾರಕ್ಕೆ ಯಾವುದು ಡೈ ಬೇಕು, ಅನುಬೀಸ್ನ ಡೈ ಬೇಕು. ಇದಾದ ನಂತರ ನೀವೇನು ಮಾಡಬೇಕು ಅಂದರೆ, ಲೆಫ್ಟಲ್ಲಿ ಇಲ್ಲೇ 3 ಲೈನ್ಸ್ ಇದೆ, ಕ್ಲಿಕ್ ಮಾಡಿ. ಅನುಬೀಸ್ ಬ್ರಿಡ್ಜ್ ಅಂತಿದೆ, ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ಪಾಲಿಗಾನ್ ಬರಬೇಕು, ಕೆಳಗಡೆ ಅನುಬೀಸ್ ಬರಬೇಕು. ನಿಮ್ಮ ಹತ್ರ ಪಾಲಿಗಾನ್ ಡೈ ಇಲ್ಲಿ ಶೋ ಆಗುತ್ತೆ. ಅಲ್ಲಿ ಆಲ್ರೆಡಿ ಸ್ವ್ಯಾಪ್ ಮಾಡಿದ್ದೀನಿ, ಇಲ್ಲಿ ಬಂತು ನೋಡಿ. ನನ್ನ ವ್ಯಾಲೆಟಲ್ಲಿ ಪಾಲಿಗಾನ್ದು 7 ಪಾಲಿಗಾನ್ ಇದೆ. ನಾನು ಸದ್ಯಕ್ಕೆ 1 ಪಾಲಿಗಾನ್ ಡೈನ ಅನುಬೀಸ್ ಡೈಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಈ ಥರ ನೀವು ಸ್ವ್ಯಾಪ್ ಮಾಡಿದರೆ ಸಾಕು, ನಿಮ್ಮ ಹತ್ರ ಇರ್ತಕ್ಕಂಥ ಪಾಲಿಗಾನ್ ಡೈ ಅನುಬೀಸ್ ಡೈ ಆಗಿ ಕನ್ವರ್ಟ್ ಆಗುತ್ತೆ, ನಿಮ್ಮ ವ್ಯಾಲೆಟಲ್ಲಿರುತ್ತೆ. ಈ ಒಂದು ಡೈ ನಿಮ್ಮ ವ್ಯವಹಾರಕ್ಕೆ, ಟ್ರಾನ್ಸಾಕ್ಷನ್ಗೆ ಯೂಸ್ ಆಗುತ್ತೆ. ಈ ಥರ 2 ಸಲ ನೀವು ಕನ್ಫರ್ಮ್ ಮಾಡಬೇಕಾಗುತ್ತೆ. ಅದೇ ಥರ ನೀವು ಯಾವ ಥರ ನಿಮಗೆ ಬರ್ತಕ್ಕಂಥ LGNS, ಏನು ನಿಮಗೆ ಅನುಬೀಸ್ನ LGNSನ ನೀವೇನು ಮಾಡ್ತೀರಾ, ಸೇಲ್ ಮಾಡ್ತೀರಾ ಅಂದ್ಕೊಳ್ಳಿ. ಇನ್ ಕೇಸ್ ನೀವು ಡಾಲರ್ಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ, ನೀವು P2P ಮಾಡಲ್ಲ, ಡಾಲರ್ಗೆ ಮಾಡ್ತೀರಾ ಅಂದರೆ, ನಿಮಗೆ ಬಂದ ಅನುಬೀಸ್ LGNSನ ID ಓಪನ್ ಮಾಡ್ತೀರಾ. ಇಲ್ಲೇನು ನಿಮಗೆ ಅನ್ಸ್ಟೇಕ್ ಮಾಡಿರ್ತೀರ, ಅಂದರೆ ಕ್ಲೈಮ್ ಮಾಡಿರ್ತಾರೆ, ಏನು ವ್ಯಾಲೆಟಿಗೆ ಮಾಡಿರ್ತೀರ, ಅದು ಬ್ಯಾಲೆನ್ಸ್ ಇಲ್ಲಿ ಶೋ ಆಗುತ್ತೆ ನಿಮಗೆ. ನಿಮ್ಮ ಹತ್ರ 5 ಇದ್ದರು, 2 ಇದ್ದರು, 10 ಇದ್ದರು, 15, 100 ಇದ್ದರು LGNSಸು. ಈ LGNSನ ನೀವೇನು ಮಾಡ್ತೀರಾ, ಕನ್ವರ್ಟ್ ಮಾಡಿದರೆ, ಸ್ವ್ಯಾಪ್ ಮಾಡಿದರೆ, ನಿಮ್ಮ ಹತ್ರ ಇರ್ತಕ್ಕಂಥ LGNSನ ಸ್ವ್ಯಾಪ್ ಮಾಡುವಾಗ 23% ಇಲ್ಲಿ ಏನು ಸ್ಲಿಪ್ಪೇಜ್ ತೋರಿಸ್ತಾ ಇರುತ್ತೆ, ಅದನ್ನು ಇಲ್ಲಿ ಮೆನ್ಷನ್ ಮಾಡೋದ್ರಿಂದ ಏನಾಗುತ್ತೆ, ಅದು ಡಾಲರ್ಗೆ ಸ್ವ್ಯಾಪ್ ಅಂತ ಕ್ಲಿಕ್ ಮಾಡಿದರೆ ಡಾಲರ್ ಆಗಿ ಕನ್ವರ್ಟ್ ಆಗುತ್ತೆ ನಿಮ್ಮ LGNS. ಓಕೆ, ಡಾಲರ್ ಆಗಿ ನಿಮ್ಮ ಡೈಗೆ ಕನ್ವರ್ಟ್ ಆಗುತ್ತೆ. ನನಗೀಗ ಕನ್ವರ್ಟ್ ಆದಂಥ ಡೈ ವ್ಯಾಲೆಟಲ್ಲಿ ಬಂದಿರುತ್ತೆ, ಮೇನ್ ವ್ಯಾಲೆಟಲ್ಲಿ ಬಂದಿದೆ ಆಲ್ರೆಡಿ, ನನ್ನ ಹತ್ರ ಆಲ್ರೆಡಿ ಇದೆ. ಅನುಬೀಸ್ ಡೈ ಇದೆ. ಇದನ್ನು ನಾವು ಬೇರೆಯವ್ರಿಗೆ ಕಳಿಸ್ಬೇಕು ಅಥವಾ ಪಾಲಿಗಾನ್ ಡೈಗೆ ಕನ್ವರ್ಟ್ ಮಾಡಿ ಯಾವ ಥರ ನಾವು ಪಾಲಿಗಾನ್ ಡೈ ಥ್ರೂ USDT ಎಲ್ಲ ಮಾಡ್ಕೋಬೋದು. ಈಗ ಒರಿಜಿನಲ್ ಓಪನ್ ಮಾಡ್ತೀನಿ. ಹೇಗೇನು ಲೆಫ್ಟ್ 3 ಲೈನ್ಸು, ಅನುಬೀಸ್ ಬ್ರಿಡ್ಜು. ನನ್ನ ಹತ್ರ ಏನಿದೆ, ಈಗ ಅನುಬೀಸ್ನ ಡೈ ಇದೆ, ನೋಡ್ತಾ ಇದ್ದೀರಾ, ಅನುಬೀಸ್ ಡೈ. ಅದರಿಂದ ನಾನು ಏನು ಮಾಡ್ಕೋಬೇಕೀಗ, ಪಾಲಿಗಾನ್ನ ಡೈ ಮಾಡಬೇಕೀಗ. ನನ್ನ ಹತ್ರ 53 ಅನುಬೀಸ್ನ ಡೈ ಇದೆ. ಇದರಲ್ಲಿ ಫಾರ್ ಎಕ್ಸಾಂಪಲ್ ನಾನೀಗ 2 ಅನುಬೀಸ್ ಡೈನ ಪಾಲಿಗಾನ್ ಡೈಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಕನೆಕ್ಟ್ ವ್ಯಾಲೆಟ್, ಟ್ರೇಡ್. ನೀವು ಅನುಬೀಸ್ ಡೈಯಿಂದ ಪಾಲಿಗಾನ್ನ ಡೈ ಮಾಡ್ತೀರಾ ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ಎಷ್ಟೊತ್ತಾಗುತ್ತೆ ಅಂತ ಹಿಸ್ಟ್ರಿಲಿ ಸ್ವಲ್ಪ ಮೇ ಬಿ ಸಮ್ ಫ್ಯೂ ಸೆಕೆಂಡ್ಸು ಅನಿಸುತ್ತೆ. ಅನುಬೀಸ್ ಡೈಯಿಂದ ಏನಾಯಿತು, ಈಗ ನೋಡ್ತಾ ಇದ್ದೀರಾ, ವಿತಿನ್ 1 ಮಿನಿಟಲ್ಲಿ. ಏನಾಯಿತು, ನನ್ನ ಹತ್ರ ಇರ್ತಕ್ಕಂಥ ಅನುಬೀಸ್ 53 ಇತ್ತು, ಈಗ 52 ಆಯಿತು. ಈ ಪಾಲಿಗಾನ್ನ ಡೈ ಏನಾಗುತ್ತೆ, ನನ್ನ ವ್ಯಾಲೆಟಿಗೆ ಬಂದಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ. ಇದನ್ನು ನಾನೀಗ ಯಾರಿಗೆ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಬೋದು, ಅಥವಾ ನೀವು ಇದನ್ನು ಸ್ವ್ಯಾಪ್ ಮಾಡಿ USDTಗಾದರೂ ಕನ್ವರ್ಟ್ ಮಾಡ್ಕೋಬೋದು. ಮುಂಚೆ ಥರ ಯಾವ ಥರ ಮಾಡ್ತಾಯಿದ್ವಿ ಆ ಥರ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್.